ಈ ಕಟಿಂಗ್ ಮಾಡ್ತಾರಲ್ಲಿ ಕಟಿಂಗ್ ಮಾಡೋದು ಮೇನ್ ಉದ್ದೇಶ ಏನಂದ್ರೆ ಇಲ್ಲಿ ತೋರಿಸ್ತಾ ಇದ್ವಿ ಅದನ್ನ 85 ಆಂಗಲ್ ಫಸ್ಟ್ ಇನ್ಸ್ಪೆಕ್ಷನ್ ಹೋಲ್ ಮುಖಾಂತರ ಹೋಲ್ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಷನ್ ಹೋಲ್ ಮೇಕರ್ ಇದೆ, ಹೋಲ್ ಮೇಕರ್ ಇಂದ ಹೋಲ್ ಮಾಡಿ ಒಳಗಡೆ ವಿಕ್ಟಿಮ್ ಅಲ್ಲಿ ಅಪ್ರೋಚ್ ಮಾಡೋಕ್ಕಲ್ಲ, ಅದಕ್ಕೆ ಹೋಲ್ ಮಾಡಿ ನಂತರ ಏನ್ ಮಾಡ್ತೀವಿ, ಅವ್ರು ಹೋಲ್ ಮಾಡಿ ನೋಡಿ ಅಲ್ಲಿ ಒಳಗಡೆ ಟೆಕ್ನಿಕಲ್ ಜರುತ್ತಿದೆ, ಟೆಕ್ನಿಕಲ್ ಟೀಮ್ ಟೆಕ್ ಟೀಮ್ ಅಲ್ಲಿ ನಮ್ಮ ಹತ್ರ VLC ಅಂತ ಇದೆ, ವಿಕ್ಟಿಮ್ ಲೊಕೇಟಿಂಗ್ ಕ್ಯಾಮ್ರಾ ಅಂತ ಇದೆ. ಇನ್ಸ್ಪೆಕ್ಷನ್ ಹೋಲ್ ಮುಖಾಂತರ ಹೋಲ್ ಮಾಡಿ ಆ ಕ್ಯಾಮ್ರಾವನ್ನು ಒಳಗಡೆ ಬಿಟ್ಟು ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಅವರು VLC ಇಲ್ಲಿ ರೆಸ್ಕ್ಯೂರ್ ಕೈಲೇ ಕಾಣುತ್ತೆ ಒಳಗಡೆ ಏನ್ ನಡೀತೆ. ಅದು ಕ್ಯಾಮ್ರಾ ಇದೆಯಲ್ಲ VLC ಕ್ಯಾಮ್ರಾ ಹಾರಿಜೆಂಟಲ್ ಆಗಿ 360 ಡಿಗ್ರಿನೂ ಒಳಗಡೆ ತಿರುಗುತ್ತೆ ಕ್ಯಾಮ್ರಾ, ಅದು 360 ಡಿಗ್ರಿ. ಮತ್ತು ವರ್ಟಿಕಲ್ ಆಗಿ 280 ಕೆಳಗೆ ಮೇಲೆ 280 ಡಿಗ್ರಿನೂ ಕ್ಯಾಮ್ರಾ ಕೆಲಸ ಮಾಡುತ್ತೆ. ಹೀಗಾಗಿ ಒಳಗಡೆ ಯಾವುದೇ ಡಿಗ್ರಿಯಲ್ಲಿ ವಿಕ್ಟಿಮ್ ಇದ್ರು ವಿಕ್ಟಿಮ್ ಕಾಣಿಸುತ್ತೆ. VLC ಅನ್ನು ಬಿಟ್ಟು ವಿಕ್ಟಿಮ್ ಸಿಚುವೇಶನ್ ಹೇಗಿದೆ, ಯಾವ ತರ ಇದೆ, ಅವ್ರು ಎಲ್ಲಿ ನಾವು ಕಟಿಂಗ್ ಮಾಡ್ಬೇಕಂತ ನಿರ್ಣಯ ಮಾಡ್ತಾರೆ. आपका नाम क्या है? महेश। आपका एज कितना है? आप कंडीशन कैसी है आपकी? कुछ पैर में दबा है आपका पैर दबा हुआ है क्या? कुछ दबा हुआ है आपका शरीर? ठीक है, हम वहाँ है इंडिया की टीम वहाँ रखिए, आपको बचा लेगी, आप निकलना चाहिए. ಈಗ ರೆಸ್ಕ್ಯೂರ್ ವಿಕ್ಟಿಮ್ ಕ್ಯಾಮ್ರಾ ಹತ್ರ ಬಿಟ್ಟು ಒಳಗಡೆ ಹಾಕಿ ಅದರಲ್ಲಿ ಕ್ಯಾಮ್ರಾದಲ್ಲಿ ಸೌಂಡು ಆಡಿಯೋ ಎರಡು ಇದೆ. ವಿಕ್ಟಿಮ್ ಜೊತೆ ಮಾತಾಡಿದರು, ಹೇಗಿದೆ ನಿಮ್ಮ ಕಂಡೀಷನ್ನು, ಎಷ್ಟು ವಯಸ್ಸು ಏನು, ಅವನ್ನೆಲ್ಲ ಅವನ ಸಿಚುವೇಶನ್ ಅನ್ನ ಕೇಳ್ಕೊಂಡ್ರು ಕ್ಯಾಮ್ರಾದ ಮೂಲಕ ರೆಸ್ಕ್ಯೂರ್. ಈಗ ಯಾವ ಸ್ಥಾನದಲ್ಲಿ ಕಟಿಂಗ್ ಮಾಡಬೇಕು ನೋಡಿ, ಕಟಿಂಗ್ ಮಾಡ್ತಾರೆ. ಇದು ಕಾಲ್ಪನಿಕವಾಗಿ ಪ್ಲೌಡಲ್ಲಿ ತೋರಿಸ್ತಾ ಇದ್ದೀವಿ, ಬಟ್ ಇದು ಕಾಂಕ್ರೀಟ್ ಇರುತ್ತೆ, ಇಲ್ಲಾಂದ್ರೆ ಇಟ್ಟಿಗೆ ಬ್ರಿಕ್ಸ್ ಇರುತ್ತೆ, ಯಾವುದೋ ಕಲ್ಲು ಇರ್ಬೋದು, ಬಂಡೆನೂ ಇರ್ಬೋದು. ಬಂಡೆನು 85 ಆಂಗಲಲ್ಲಿ ಕಟ್ ಮಾಡ್ತಾರೆ. ಯಾಕಂದ್ರೆ ಒಳಗಡೆ ವಿಕ್ಟಿಮ್ ಮೇಲೆ ಒಳಗಡೆ ಇದ್ದಂಥ ವ್ಯಕ್ತಿ ಮೇಲೆ ಸಿಮೆಂಟು ಇಟ್ಟಿಗೆ ಮತ್ತು ಅವ್ರ ಮೇಲೆ ಬಿದ್ದು ಗಾಯ ಆಗಬಾರ್ದು ಅಂತೇಳಿ ಅದನ್ನು ಕಟಿಂಗ್ ಮಾಡ್ಬೇಕಾದ್ರೆ ನಾವು 85 ಆಂಗಲಲ್ಲಿ ಕಟಿಂಗ್ ಮಾಡ್ತಾರೆ. ಅದು ಯೂಸ್ ಮಾಡೋದಂಥ ಇಕ್ವಿಪ್ಮೆಂಟ್ ಇದೆಯಲ್ಲ RPSA ಅಂತೇಳಿ, ಅದು ಕಟ್ಟಿಗೆಯನ್ನು ಕಟ್ ಮಾಡುತ್ತೆ, ಕಬ್ಬಿಣನೂ ಕಟ್ ಮಾಡುತ್ತೆ ಮತ್ತು ಕಾಂಕ್ರೀಟನ್ನು ಕಟ್ ಮಾಡುತ್ತೆ. ಇನ್ನೊಂದು RRSA ಅಂತ ಇದೆ, ತುಂಬ ಇಕ್ವಿಪ್ಮೆಂಟ್ಗಳಿವೆ. ಎಲ್ಲ ಇಕ್ವಿಪ್ಮೆಂಟ್ಗಳು ಹೇಗೆ ಜರೂರತ್ ಬರುತ್ತಲ್ಲ ಆ ಥರ ಜರೂರತ್ ಬರೋ ಇಕ್ವಿಪ್ಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡಿ ಒಳಗಡೆ ಇರತಕ್ಕ ವಿಕ್ಟಿಮಲ್ಲಿ ಅಪ್ರೋಚ್ ಮಾಡ್ತಾರೆ. ಕಂಡೀಷನ್ ಹೇಗಿದೆ ಅಂತ ನೋಡ್ತಾರೆ. ಈಗ ಅಲ್ಲಿ ಕಟಿಂಗ್ ಕಮಾಂಡರ್ ಹೇಳಿದ್ರು ಒಳಗಡೆ ವಿಕ್ಟಿಮಿಗೆ ಗೋಡೆ ದಬ್ಬಿದೆ, ಕ್ರಸ್ ಸಿಂಡಮ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಮೆಡಿಕಲ್ ಟೀಮ್ ಬಂದಿದೆ. ಕ್ರಸ್ ಸಿಂಡಮ್ ಅಂದ್ರೆ ಯಾವುದೇ ವ್ಯಕ್ತಿ ಮೇಲೆ ತುಂಬಾ ಹೊತ್ತು ಕಲ್ಲು ಅಥವಾ ಬಂಡೆ ಅಥವಾ ಅದು ಸ್ಲ್ಯಾಬ್ ಇದ್ರೆ ಕ್ರಸ್ ಸಿಂಡಮ್. ಯಾಕಂದ್ರೆ ತುಂಬಾ ಹೊತ್ತಿದ್ದು ಏನಾಗುತ್ತೆ, ಟಿಶ್ಯೂಸು ಮತ್ತು ಬ್ಲಡ್ ಜಾಮ್ ಆಗಿ ಅಲ್ಲಿ ಅವೆಲ್ಲ ಡೆಡ್ ಆಗಿ ಅಲ್ಲಿ ಒಳಗಿರುವಂತ ಬ್ಲಡ್ ಪಾಯ್ಸನ್ ಆಗಿರುತ್ತೆ. ನಾವು ಸಡನ್ ಆಗಿ ಅವ್ರನ್ನ ಹೊರಗಡೆ ತೆಗೆದ್ರೆ ಏನಾಗುತ್ತೆ, ಪಾಯ್ಸನ್ ಫುಲ್ ಬಾಡಿ ಎಲ್ಲ ಹೋಗಿ ಅವರು ಡೆತ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಮೆಡಿಕಲ್ ಟೀಮ್ ಇರುತ್ತಲ್ಲ, ಡಾಕ್ಟರ್ಸ್ಗೂ ಬಂದಿರ್ತಾರೆ, ಡಾಕ್ಟರ್ಸ್ಗೂ ಕರ್ಕೊಂಡು ಹೋಗಿ ಅವ್ರಿಗೆ ಕ್ರಸ್ ಸಿಂಡ್ರೋಮ್ ಅದು ಇಂಜೆಕ್ಷನ್ ಮಾಡ್ತಾರೆ. ನಂತರ ವಿಕ್ಟಿಮ್ ನಂತರ ಒಳಗಡೆ ಹೋಗಿ ಅವ್ರಿಗೆ ಏನು ಫಸ್ಟ್ ಏಡ್ ಅವಶ್ಯಕತೆ ಇದಲ್ಲ, ಬ್ಲೀಡಿಂಗ್ ಇದ್ರೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡಿ, ಆಕ್ಸಿಜನ್ ಅವಶ್ಯಕತೆ ಇದ್ರೆ ಆಕ್ಸಿಜನ್ ಅಪ್ಲೈ ಮಾಡಿ, ಇಲ್ಲಾಂದರೆ ಸರ್ವೈಕಲರ್ ಏನೂ ಪೆಟ್ಟು ಬಿದ್ದಿದ್ರೆ ಅಲ್ಲಿ ಸರ್ವೈಕಲರ್ ಅಪ್ಲೈ ಮಾಡಿ ಅವರನ್ನು ನಿಧಾನವಾಗಿ ಇಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಬಂಡೆಯನ್ನು ಬಿದ್ದಿರೋ ಗೋಡೆಯನ್ನು ಮೇಲೆತ್ತಿ ನಂತರ ಅವರನ್ನು ಸ್ಟ್ರೆಚರ್ ಸ್ಟೇಬಲ್ ಮಾಡಿಕೊಂಡು ಅವನು ವಿಕ್ಟಿಮನ್ನು ಹೊರಗಡೆ ತೆಗಿತಾರೆ. ಯಾವ ರೀತಿ ಅಂತ ನೋಡಿ.
ನಮ್ಮ ಟೀಮಲ್ಲೂ ಎಲ್ಲರೂ ಮೆಡಿಕಲ್ ಫಸ್ಟ್ ಏಡ್ ಕ್ವಾಲಿಫೈಡ್ ಇರ್ತಾರೆ, ಎಲ್ಲ ಗೊತ್ತಿರುತ್ತೆ. ಇಂಥ ಇನ್ಸಿಡೆಂಟ್ ಆದಾಗ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟು ಇಲ್ಲೇ ಇರುತ್ತೆ. ಅವ್ರ ಸಹಾಯನೂ ಕೂಡ ತಗೊಂಡು ವಿಕ್ಟಿಮನ್ನು ಸ್ಟೆಬಿಲೈಸ್ ಮಾಡ್ತಾರೆ. ಅವ್ರಿಗೆ ಏನು ಅವಶ್ಯಕತೆ, ಏನು ಪ್ರಾಬ್ಲಮ್ ಆಗಿದೆ, ಫ್ರ್ಯಾಕ್ಚರ್ ಆಗಿದ್ದರೆ ಅವ್ರನ್ನ ಅಲ್ಲೇ ಸ್ಟೇಬಲ್ ಮಾಡ್ತಾರೆ. ನಮ್ಮ ಟೀಮ್ ಹತ್ರ ಎಲ್ಲ ಇದಿರುತ್ತೆ, ಎಲ್ಲ ಎಕ್ವಿಪ್ಮೆಂಟ್ ಇರುತ್ತೆ ಮೆಡಿಕಲ್ ಸಂಬಂಧಪಟ್ಟಂಗೆ. ಕಟಿಂಗ್ ಟೀಮ್ಗೂ ಈಗ ಒಂದು ಅಸೆಂಬ್ಲಿಯರ್ ಅಂತೆ ಕಟಿಂಗ್ ಟೀಮನ್ನು ಅಲ್ಲಿ ಕರಿತಾ ಇದ್ದಾರೆ. ಎಕ್ಸಿಟ್ ಮುಖಾಂತರ ಹೊರಗಡೆ ಹೋಗ್ತಿದ್ರೆ ಮೆಡಿಕಲ್ ಟೀಮ್ ಅವರನ್ನ ಸ್ಟೆಬಿಲೈಸ್ ಮಾಡ್ತಾ ಇದೆ. ಇದಕ್ಕಿಂತ ಮುಂಚೆ ಸೇಫ್ಟಿ ಆಫೀಸರ್ ಅವ್ರಿಗೆ ಒಂದು ಸೇಫ್ಟಿ ಬಗ್ಗೆ ಹೇಳ್ತಾರೆ, ವಿಶಿಲ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಂದು ವಿಶಿಲನ್ನು ಹೊಡೆದ್ರೆ ಕೆಲಸ ಮಾಡೋದು ಬಿಟ್ಟು